ಅಯ್ಯೋ ಅಳಿ ಅಂದ್ರೆ ಮನೆ ನೋಡಕ್ ಇವಾಗ ಏನಿಯಾ ಬಂದ್ಬಿಟ್ಟಿದ್ದೀರಾ? ನಿನ್ ಜೊತೆ ಬ್ರೋಕರೇ ಬರ್ಲಿಲ್ಲ? ಆಹಾ, ಅದು ಅವರು ಬರಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೇನೆ ಬಂದೆ ನೋಡ್ಕೊಂಡು ಹೋಗೋಣ ಅಂತ. ಅವ್ರು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು, ಬರಲ್ಲ ಅಂತ. ಅದಕ್ಕೆ ನಾನು ಹಂಗೇನೆ ಬಂದೆ ನಾನು. ಹೌದಾ? ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡ್ಬಿಟ್ಟು. ಇವಾಗ ಹೊಟ್ಟೆ ಅಷ್ಟಿಷ್ಟು ಉರ್ಕೊಳಕಿಲ್ಲ, ಸಂದ ಹೊಟ್ಟೆ ಉರ್ಕತಾರೆ ನಮ್ಮ ಊರಲ್ಲ ನನ್ವೆ. ನಿಮ್ಮನ್ನ ನೋಡಿ ಸಂದಾಗ ಹೊಟ್ಟೆ ಉರ್ಕೋಬೇಕು ಅನ್ನೋದೇನಿಯ ನನ್ನ ಆಸೆ. ಅಂದ್ರೆ ನನಗೆ ಪೂರ್ತಿ ಕನ್ನಡ ಬರಲ್ಲ, ಸ್ವಲ್ಪ ಸ್ವಲ್ಪ ಬರುತ್ತೆ ಕನ್ನಡ. ಆ ಕನ್ನಡ ಗ್ರಾಮರ್ ಆ ಥರ ಬರುತ್ತೆ ಅಷ್ಟೇನೆ ನನಗೆ. ಏನೇ ಮಮ್ತಿ, ಯಾರೇ ಹುಡುಗ ಸುಟ್ಟು ಬಿಟ್ಟು ಹಾಕೊಂಡ್ಬಿಟ್ಟು ಬಂದವನೇ? ಏ ಇವನು ಶಾರದಿ ಬಾವಿ ಅಳಿ ಅಲ್ವೇ? ಯಾರು ಹೇಳಿದ್ದು ಶಾರದಿ ಬಾವಿ ಅಳಿಯ ಅಂತ ಹೇಳ್ಬಿಟ್ಟು? ಈ ಮಮ್ತಿ ಬಾವಿ ಅಳಿಯ ಗೊತ್ತೇನು? ಈ ಮಮ್ತಿಗೆ ಅಳಿಯಾಗ್ ಬರ್ತಾನೆ ಅಂದ್ರೆ ನನ್ನ ಮಗಳಿಗೆ ಮದುವೆ ಮಾಡ್ಕೊಳಕ್ಕೆ ಅಂತ ನನ್ನ ಮಗಳನ್ನ ಬಂದಿರೋದು. ಏನ್ ಮಮ್ತಿ, ಅಲ್ಲ ಶಾರದಿ ಅಳಿಯ ತಾನೆ? ಏ ಇಲ್ಲ ಇಲ್ಲ ಇಲ್ಲ, ಇವರು ಶಾರದಿ ಮಗಳು ಏನು ಸಂಡಕ್ಕಿರ, ಅವಳಿಗೆ ಶಾನೆ ದುರಂಕಾರ ದೌಲತ್ ಶಾನೆ ಅಂತ ಹೇಳ್ಬಿಟ್ಟು ಬೇಕಂತಾನೆ ಈ ಹುಡುಗಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟವನಿ. ನನ್ನ ಮಗಳನ್ನೇ ಮದುವೆ ಮಾಡ್ಕತೀನಿ ಅಂತ ಹೇಳ್ಬಿಟ್ಟು ಬಂದಿರೋದು. ನನ್ನ ಮಗಳನ್ನೇ ಮದುವೆ ಮಾಡ್ಕತೀನಿ ಅಂತ. ನನ್ನ ಮಗಳಿಗೂ ಅಷ್ಟೇ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟು ಅವ್ನು ಹುಡುಗನೂ. ನಮ್ಮ ಒಳಿಮಯ್ಯ ಅವನಲ್ಲ ಕಿತ್ತೋದ್ ನನ್ನ ಮಗ, ಅವ್ನು ಸರಿ ಇಲ್ಲ, ಅವನು 420 ದೊಡ್ಡ ಕಳ್ಳ ಅಂತ ಹೇಳ್ಬಿಟ್ಟು ಗೊತ್ತಿರೋದೇ ತಾನೇ, ದೊಡ್ಡ ಕಳ್ಳ. ಅದಕ್ಕೆ ಹುಟ್ಟು 420 ಅಲ್ವಾ, ಅದಕ್ಕೆ ಅವ್ನು ಬ್ಯಾಡ ಅಂತ ಹೇಳ್ಬಿಟ್ಟು ಬೇಕು ಅಂತಾನೆ ನಮ್ಮ ಒಳಿ ನುಡುಕಿರೋದು. ಅಯ್ಯೋ ಹೌದೇ? ಹ್ಞೂ ಹ್ಞೂ, ಹೋಗಳು ಎಂತ ಹುಡುಗ ಸಿಕ್ತಾವ ಅನ್ಕೊಂಡ್ರಮ್ಮಿ ಎಲ್ರಿಗೂನುವೆ. ಹಾ, ಅಲ್ಲ ಕಣಮ್ಮಿ, ಮದುವೆ ವಿಷಯ ಎಲ್ಲ ಹೇಳಿದೇನು? ಅಯ್ಯೋ ಎಲ್ಲ ಇಸ್ಯನೂ ಹೇಳಿದೀನಿ. ಇವರು ಪಾರಿನವರು ನಮ್ ದೇಶದವರಲ್ಲ, ಚೀನಾದವರಲ್ವಾ, ಇವ್ರಿಗೆಲ್ಲ ಯಾವ ಲೆಕ್ಕನೂ ಇಲ್ಲ, ಅದು ಎಲ್ಲನೂ. ಅಯ್ಯೋ ನಮ್ಮ ಒಳಿಯನ್ ಕಂಡ್ರಂತೂ ಈ ಊರಾಗೆಲ್ಲ ಅದು ಜನ ಒಟ್ಟರ್ಕತ್ತಾರೋ ಏನೋ. ನಾವು ಅಂತ ಕರ್ಕೊಂಡು ಹೋಗೋಣ ಅಂತ ಬಂದೆ, ಸುಮ್ಮನೆ ಸುತ್ತಾಡ್ಸೋಣ ಊರೆಲ್ಲನೂ. ಒಂದು ರೌಂಡ್ ಹೊಡಿಸ್ಬಿಟ್ಟು ಊರೆಲ್ಲ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನೇನಿಯ ಇದು ಮಾಡ್ತಾ ಇವ್ನಿ. ಒಂದು ರೌಂಡ್ ಎಲ್ಲ ತೋರಿಸ್ಬಿಟ್ಟು ನಾನೇನಿಯ ಕರ್ಕೊಂಡೋಯ್ತೀನಿ ಮನೆಗೆ. ಸರಿ ಸರಿ ಬರ್ತೀನಿ. ಓಹೋ ಚೀನಾದವನಲ್ವೇ ಇವನ ಬಿಡವ, ಹೆಂಗೋನುವೆ ಸಂದಕ್ಕಿರಿ. ಸಂದಕ್ಕಿರಿ. ಅತ್ತೆ ಬನ್ನಿ ಹೋಗೋಣ. ಅಯ್ಯೋ ಅಳಿ ಅಂದ್ರೆ ನೀವು ಕನ್ನಡ ಮಾತಾಡ್ತಿದ್ರೆ ಯವ್ವ ನಂಗೆ ಭಾಳ ಖುಷಿ ಆಯ್ತದೆ. ಆದರೂ ಆ ಸಿಕ್ಕಿದವ್ರಿಗೆಲ್ಲ ಅವ್ರಿವ್ರಿಗೆಲ್ಲ ಟುಸ್ ಪುಸ್ ಅಂತ ಇಂಗ್ಲೀಷಾಗಿ ಬಿಡಿ ನೋಡೋಣ. ಇಂಗ್ಲೀಷಾಗಿ ಬಿಟ್ರೆ ಎಲ್ಲರೂ ಹಂಗೆ ದೊಂಗಾಗೋಗ್ಬಿಡ್ಬೇಕು. ಇದೇನಪ್ಪ ಇಂಗ್ಲೀಷ ಇಂಥ ಸಂದಾಗ ಮಾತಾಡ್ತಾನಲ್ಲ ಅಂತ ಹೇಳ್ಬಿಟ್ಟು ಎಲ್ರೂ ದೊಂಗಾಗೋಗ್ಬಿಡ್ಬೇಕು. ಹಂಗೆ ಮಾತಾಡಿ ನೀವು ಇಂಗ್ಲೀಷ ಬಿಡಿ. ಒಂದು 4 ಅಕ್ಷರ ಬಿಡ್ತಾ ಇರಿ, ಇಂಗ್ಲೀಷ್ನ ಸಂದಕ್ಕಿರ್ತದೆ ಅವಾಗ. ಹೋ ಓಕೆ ಓಕೆ ಓಕೆ. ನಮ್ಮ ಅಳಿಯಂದ್ರಿಗೆ ಬರೋಕಿಲ್ಲ, ಸುದ್ವಾಗಿ ಬರೋಕಿಲ್ಲ ನಮ್ಮ ಅಳಿಯಂದ್ರಿಗೆ. ಅದಕ್ಕೆ ಹೆಂಗ್ ಸಿಕ್ರ ಹಂಗೆ ಮಾತಾಡೋದು. ಸುದ್ವಾಗಿ ಬರೋಕಿಲ್ವಲ್ಲ ಕನ್ನಡ, ಅವ್ರಿಗೆಲ್ಲ ಇಂಗ್ಲೀಷೇ ಶಾನೆ. ಬನ್ನಿ ಹೇಳಿ ಅಂದ್ರೆ ಯಾರೋ ಕಮೆಂಟ್ ಹಾಕಿದ್ರು, ನೀವು ಎಲ್ಲರಿಗೂ 2-3 ಮದುವೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಜನ ನೋಡಿದ್ರಲ್ಲ ಅದೇ ಕಲ್ತ್ಬಿಡ್ತಾರೆ ಅಂತ. ನೋಡಿ 2-3 ಮದುವೆ ಮಾಡ್ಕೊಂಡು ಚೆನ್ನಾಗವ್ರೆ ಅಂತ ಹೇಳ್ಬಿಟ್ಟು ನಾನು ಯಾರನ್ನೂ ತೋರಿಸ್ತಿಲ್ಲ, ಎಲ್ಲ ಯಾಕೊಟ್ಟೋಯ್ತಾರೆ. 2-3 ಮದುವೆ ಮಾಡ್ಕೊಂಡ್ರೆ ಯಾರು ಉದ್ದಾರ ಆಯ್ತಾರೆ, ಎಲ್ಲ ಹಾಳಾಗಿ ಹೋಗ್ತಾರೆ ಶಾನೆ. ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಿರೋದು. ಈಗಿನ ಪ್ರಪಂಚನೂ ಹಂಗೆ ಐತೆ ಕಣ್ರಪ್ಪ. ಯೋನ್ ಯಾರನ್ನೇ ಇವಾಗ ಸಂಸಾರ ಮಾಡ್ತಾರೋ ಹೇಳಿ ನೀವೇನೇನಿಯ? ಯಪ್ಪ ಎಲ್ಲರೂ ಇದೇ ಕತೆ ನೆನೆಯ, ಮೊದಲ ಥರ ಇಲ್ವೂ ಇಲ್ಲ. ಈಗಿರೋ ಪರಿಸ್ಥಿತಿ, ಈಗಿರೋ ಸಿಚುವೇಶನ್ ಏನೇನಿಯ ನಾನು ತೋರಿಸ್ತಾ ಇವನಿ ಅಷ್ಟೇ ನೆನೆಯ. ಹಿಂಗೆ ಕಟ್ಕೊಂಡ್ರೆ ಏನಾಯ್ತದೆ ಅಂತ ಗೊತ್ತಾಯ್ತದೆ. ಹಾಗೆ ನೆನೆಯ ಯಾರೋ ಬಂದೊಬ್ರು 7 ನಂಬಿಸಿದ ತಕ್ಷಣ ಏನಿಯ ಹುಡುಗನ ನಂಬ್ಕೊಂಡು ಹೊಂಟೋಯ್ತಾರೆ. ಇದೆಲ್ಲ ಸ್ವಲ್ಪ ಜನಗಳಿಗೂ ಅರ್ಥ ಆಗಲಿ ಅಲ್ವೇ? ಅದಕ್ಕೆ ನೆನೆಯ ನಾನು ತೋರಿಸ್ತಿರೋದು ಹೆಂಗಿರ್ತದೆ, ಹೆಂಗೆ ಮೋಸ ಮಾಡೋರು ಹೆಂಗಿರ್ತಾರೆ ಜನ. ಹಂಗೆ ನಾವು ಒಬ್ಬರು ದುಡ್ಡುಗಾಸೆ ಪಟ್ಬಿಟ್ರೆ ಏನಾಯ್ತದೆ, ಎಷ್ಟು ಜನ ಮೋಸ ಮಾಡ್ತಾರೆ, ಗಂಡುಗಳು ಎಷ್ಟು ಹೆಂಗೆ ಮೋಸ ಮಾಡ್ತಾರೆ. ಈಗ ಏನು ನಡೀತಾ ಇದ್ದು ಪ್ರೆಸೆಂಟ್ ಸಿಚುವೇಶನ್ ಎಲ್ಲನೂ ತೋರಿಸ್ತಿರೋದು ಅಷ್ಟೇ ಏನಿಯ. ನೀವು ಕಣ್ಣಂಗೆ ಸಾಚವಾಗಿರೋರು ಎಷ್ಟು ಜನ ಇರ್ತಾರೆ ನೀವೇ ಹೇಳಿ. ಎಲ್ಲೋ ಬೇರೆಳೆಣಿಕೆ ಜನ ಅಷ್ಟೇ ಇವಾಗ ಸಾಚ ಅಂತ ಇರೋದು. ಅಯ್ಯೋ ಅಳಿ ಅಂದ್ರೆ ಈ ಸ್ವಲ್ಪ ಕೊಚ್ಚೆ ಐತೆ, ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಳಿ ಅಂದ್ರೆ ಒಸಿ ಉಸಾರು. ಹಾ ಇಟ್ಸ್ ಓಕೆ ಅತ್ತೆ. ಅಯ್ಯೋ ನನ್ನ ಅಳಿಯನ ಮೇಲೆ ಎಲ್ಲರೂ ಕಣ್ಣು ಹಾಕದೇನಿಯ. ನನ್ನ ಅಳಿಯನ ಮೇಲೆ ಇಷ್ಟೊಂದೆಲ್ಲ ಕಣ್ಣು ಹಾಕಕ್ಕೆ ಹೋಗ್ಬಿಡಿ. ನೋಡಿ 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 ಹೊಟ್ಟೆ ಉರ್ಕೊಬಿಡಿ, ದೃಷ್ಟಿಯಾಗಿ ಹೋಗ್ಬಿಡ್ತದೆ. ನನ್ನ ಅಳಿಯ ಚೀನಾ ಅಳಿಯ. ಅದಕ್ಕೆ ಎಲ್ಲರೂ ನನ್ನ ಅಳಿಯನ ಮೇಲೆ ಕಣ್ಣು ಹಾಕದೇನಿಯ. ಏನು ಮಾಡ್ತೀರಾ, ಸ್ಟ್ಯಾಂಡರ್ಡ್ ಆಗಿದ್ರೆ ಹಂಗೇನಿಯ. ನನ್ನ ಮಗಳು ಮೊದಲೇನಿಯ ಬ್ಯೂಟಿ ಕ್ವೀನು, ಎಲ್ಲರೂ ನನ್ನ ಮಗಳಿಂದನೇನಿಯ ಬೀಳ್ತಾರೆ. ಏನು ಮಾಡೋಕ್ಕಾಯ್ತದೆ. ಎಲ್ರಿಗೂ ಹೊಟ್ಟೆ ಉರಿ ಶುರುವಾಗೋಗ್ಬಿಟ್ಟೈತೆ ನನ್ನ ಅಳಿಯನ್ನ ನೋಡ್ಬಿಟ್ಟು. ಇನ್ನು ಸ್ವಲ್ಪ ದಿನ ಅಷ್ಟೇನಿಯ ನಾವು ಪಾರಿನ್ಗೆ ಹೋಗ್ಬಿಡ್ತೀವಲ್ಲ. ಹೆಂಗೋನೋ ಪಾರಿನಾಗ ಸೆಟ್ಲ್ ಆಯ್ತೀವಿ. ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನಮ್ಮ ಜನನ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಸುಮ್ಮನಿರಕ್ಕಾಯ್ತದೆ. ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಆಯಿತು. ಏನು ಮಮ್ತಿ ಇದು ನಿಮ್ಮ ಮಗಳು ಮದುವೆ ಆಗೋ ಹುಡುಗನೇ? ಮದುವೆ ಆಗೋ ಹುಡುಗನೇನಿಯ. ಪಾರಿನ್ಗೆ ಹೋಯ್ತೀವಿ ನಾನು ನನ್ನ ಮಗಳು ಅಳಿಯ ಎಲ್ಲರೂ ಚೀನಾಗ ಹೋಯ್ತೀವಿ. ದೊಡ್ಡ ದೇಶ, ನಮ್ಮ ದೇಶಕ್ಕಿನ್ನ ದೊಡ್ಡದಾಗೈತಂತೆ. ಶಾನೆ ಜನನಂತೆ, ಚೆನ್ನಾಗೈತಂತೆ ದೇವಸ್ಥಾನವೇ. ಅಲ್ಲೆಲ್ಲ ದೊಡ್ಡ ಬಂಗ್ಲೆನೇ ಐತಂತೆ. ಅದಕ್ಕೆ ನಾವು ಹೋಗ್ಬಿಟ್ಟು ಅಲ್ಲೇನಿಯ ಸೆಟ್ಲಾಗನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರೋದು. ನಾನು ಹೋಗ್ಬಿಟ್ಟು ಸೆಟ್ಲ್ ಆಗ್ಬೇಕಲ್ಲಿ. ಅಲ್ಲ ನಮ್ಮ ದೇಶ ಏನಾಗೈತೆ, ನಮ್ಮ ದೇಶನೂ ಸಂದಕೈತಲ್ಲ. ದೂರದ ಬೆಟ್ಟ ನುಣಿಗೆ ಅನ್ನಂಗೆ, ದೂರದ ಬೆಟ್ಟ ಯಾವಾಗೂ ನುಣಿಗೆ ನೆನಿಯ. ನಮ್ಮ ದೇಶಕ್ಕಿನ್ನ ದೇಶ ಬೇಕೇ, ಸೂಪರ್ ಆಗೈತೆ ನಮ್ಮ ದೇಶ ನೆನಿಯ. ಇಲ್ಲೇ ಇದ್ದಿದ್ರಾಗದಲ್ವೇ? ಅಲ್ಲ ಹುಡುಗ ಏನೋ ಒಂಥರ ಈ ಚಿತ್ರವಾಗೇನಿ ಅವನೇ. ಆದ್ರೂ ನಮ್ಮ ದೇಶದಾರ ನೀ ಎಷ್ಟೋ ಆಸಿ. ಆ ಚೀನಾದವರೆಲ್ಲ ಚೋಳು ಜೋರಿ ಎಲ್ಲ ತಿಂತಾರಂತೆ. ನಾವು ಅಳಿ ಅಂದ್ರೆ ನಮಗೆ ಅಂತ ಹೇಳ್ಬಿಟ್ಟು ಪೆಸಲ್ಲ ಅನ್ನ ಸಾರು ಮುದ್ದೆ ಕೋಳಿ ನಾಟಿ ಕೋಳಿ ಸಾರು ಎಲ್ಲ ಮಾಡಿಸ್ತಾರಂತೆ. ಚೀನಾದಾಗೆ ನಮ್ಗೆ ಅಡುಗೆ ಮಾಡ್ಕೊಡಕ್ಕೆ ಏನಿಯಾ ಭಟ್ರು ನಿಕ್ತಾರಂತೆ.
ಅಲ್ವಾಳಿ ಅಂದ್ರೆ ನಮ್ಮ ಇಂಡಿಯನ್ ಫುಡ್ ರೆಡಿ ಮಾಡಕ್ಕೆ ಅಂತಾನೆ ನೀವು ಸಪ್ರೇಟ್ ಇಕ್ತೀರಾ? ಹೌದೌದು, ನಾನು ಸಪ್ರೇಟ್ ಇಕ್ತೀನಿ. ಅದು ಇಂಡಿಯನ್ ಫುಡ್ ರೆಡಿ ಮಾಡೋರ್ನೇನೆ ಸಪ್ರೇಟಲ್ಲಿ ಇಡ್ತೀನಿ ನಾನು. ಓ ನಮ್ ಕನ್ನಡವು ಮಾತಾಡ್ತಾವನೆ. ಕಲ್ತ್ಕೊಂಡವ್ರೆ ಕನ್ನಡ ಅಭಿಮಾನ ಶಾನೆ ಕಲ್ತ್ಕೊಂಡಿರೋದು. ಈಡು ಜೋಡು ನೋಡಿದ್ರೆ ಎಂತ ಸಂದಕೈತಲ್ವಾ, ಸೂಪರ್ ಆಗೈತೆ. ಸರಿ, ಅಯ್ಯೋ ನನ್ನ ಒಳಿಗಂತೂ ಅದು ಯೋಸ್ ದೃಷ್ಟಿ ಆಗಿರ್ತದೋ ಏನೋ, ಹೋಗೋಸಿ ದೃಷ್ಟಿಯ ಒಸಿ ತೆಗಿಬೇಕಷ್ಟೇ ನೀನಿಯ. ಹೋಗಿ ದೃಷ್ಟಿಯ ತೆಕ್ಕೊಂಬಿಟ್ಟು ಮನೆ ಕರ್ಕೊಂಡು ಹೋಗ್ಬೇಕಪ್ಪ. ಊರ್ ಜನದ ಕಣ್ಣೆಲ್ಲ ನನ್ನ ಒಳಿಯನ ಮೇಲೆ ಏನಿಯಾ ಬಿದ್ದೈತೆ. ಅಯ್ಯೋ ದೇವ್ರೇ. ಅಳಿ ಅಂದ್ರೆ ಬನ್ನಿ ಅಳಿ ಅಂದ್ರೆ ಯವ್ವ, ಊರ್ ಜನ ಎಲ್ಲ ನಿಮ್ಮನ್ನೇ ನೋಡ್ತಾರೆ. ನೀವು ಸೂಟು ಬಿಟ್ಟು ಹಾಕೊಂಬಿಟ್ಟು ಬಂದಿದ್ರಲ್ಲ, ಅದಕ್ಕೆ ಊರ್ ಜನಕ್ಕೆಲ್ಲನೂ ನಿಮ್ಮ ಮೇಲೆ ನೀನಿಯಾ ಕಣ್ಣು. ಯವ್ವ, ಬಾಡಿಗೆಗೆ ತಗೊಬಿಟ್ಟು ಬಂದಿರೋದು ನಾನು ಸೂಟು ಬೂಟ್ನ. ಈ ಸೂಟು ಬೂಟ್ನ ಫಸ್ಟ್ ವಾಪಸ್ ಬೇರೆ ಕೊಟ್ಬಿಟ್ಟು ಬರಬೇಕು. ಇವ್ರು ನೋಡಿದ್ರೆ ಹಿಂಗೆ ಆಡ್ತಾವ್ರೆ. ಈ ಊರವ್ರ ಜನ ಎಲ್ಲ ಏನು ಹೇಳಿದ್ರು ನಂಬಿಡ್ತಾರ ಅಂತ ಈ ಸೂಟು ಬೂಟು ಹಾಕ್ಕೊಂಡು ಹಾಂ, ಏನು ಮಾಡೋದು, ಹೆಂಗೆ ಹೋಗೋದು ಈ ಸೂಟು ಬೂಟು ಹಾಕ್ಕೊಂಡು ಅಂತಲೇ ಗೊತ್ತಾಗ್ತಿಲ್ಲ ನಂಗಂತೂ. ಬಿಡು, ಹೆಂಗೋ ಮ್ಯಾನೇಜ್ ಮಾಡಿದ್ರೆ ಆಯ್ತಲ್ಲ. ಬನ್ನಿ ಅಳಿ ಅಂದ್ರೆ ಬನ್ನಿ ಬನ್ನಿ ಹೋಗೋಣ ಬನ್ನಿ. ಏನಮ್ಮ ಮಮತಿ ಹತ್ರ ಮಾತಾಡ್ತಿದ್ದೆ, ಇನ್ನೊಂದ್ಕಿತನಾರ ಮನೆ ಬಿಟ್ಟು ಕೊಡು ಹಂಗೆ ಹಿಂಗೆ ಅಂತ ಕೇಳ್ತಾವಳ. ಏ ಇಲ್ಲ ಇಲ್ಲ ಹಂಗಲ್ಲ, ಏನೋ ಎಲ್ಲಾರು ಚೀನಾ ಹೊಂಟೋಯ್ತಾರಂತೆ. ಏನೋ ಚೀನಾ ಹೊಂಟೋಯ್ತಾರಂತ? ಯಾಕಮ್ಮ? ಅಲ್ಲಿ ನಿಂತಿದ್ನಲ್ಲ ಮೇ ಹುಡ್ಗ, ಆ ಹುಡ್ಗ ಬ್ಯಾರೆ ಯಾರು ಅಲ್ಲ, ಚೀನಾದವನಂತೆ. ಅದಕ್ಕೆ ಎಲ್ಲಾರು ಮದುವೆ ಮಾಡ್ಕೊಂಡು ಚೀನಾಗೆ ನೀ ಹಂಗೆ ಹೊಂಟೋಯ್ತಾರಂತೆ. ಅಲ್ಲ ಕಣಮ್ಮಿ, ನೀನು ನೋಡಿದ್ರೆ ನಿನ್ನ ಗಂಡ 428 ಪಾರ್ಟಿ ಆದ್ರೂ ಬುಡ್ದಿದ್ದಂಗೆ, ಡೈವರ್ಸ್ ಕೊಡ್ದಿದ್ದಂಗೆ, ಇವನು ಮಾಡ್ದಿದ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಿನ್ನ ದುಡ್ಮೆನಾಗ ನೀನು ದುಡ್ಕೊಂಡು ನೀನು ಪಾಡು ನಿನ್ನ ಜೀವನ ಮಾಡ್ತಾ ಇದ್ದೀಗ. ಆದರೆ ಇವಳು ನೋಡು, ಹಾಂ ಯಪ್ಪ, ಗಂಡಿದ್ರು ಹೆಂಗೋ ಸಂದಕ್ಕಿದ್ರು ಹೆಂಗೆ ಬದಲಾಯಿಸ್ಕೊಂಡು ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ. ಅಯ್ಯೋ ಶಿವನೇ, ಹೌದಾ? ಅಲ್ಲ ಕಣಮ್ಮ, ಇನ್ನು ಈ ಮಗ ಐತೆ ಎಲ್ಲ ಬಿಟ್ಬಿಟ್ಟು ಲೆಕ್ಕ ಹಾಕು. ಓಹೋ ಹಂಗಾರೆ ಬಿಡು ಬಿಡು, ಇವ್ರ ಪಾಪ ಇವ್ರ ಅವಳಿ ಅವನಲ್ಲ, ಅವ್ನು ಒಳಿಯವನ ಕತೆ ಅಷ್ಟೇ ನೀನಿಯ. ಹೆಂಗೋ ಶಾಂತಮ್ಮನ ಮನೆಗೆ ಇರೋದಕ್ಕೆ ಸುರೋಯ್ತು ಕಣಮ್ಮ. ಇಲ್ಲ ಅಂದಿದ್ರೆ ಪಾಪ ಅವ್ನು ಪಾಡು ನಾಯಿ ಪಡ ಹೋಗ್ಬಿಟ್ಟಿರೋದು. ನಂಗೆ ನೋಡಿದ್ರೆ ನೀವು ಅಯ್ಯೋ ಅನ್ನಿಸ್ತದೆ. ಮಗನ ಹಿಡ್ಕೊಂಡು ಒದ್ದಾಡ್ದವನೆ. ಇವಳಿಗೆ ನಮ್ಮ ಬಂದಿರೋದು ಈ ವಯಸ್ಸಾಗ ಗೊತ್ತಲ್ಲ. ಒಂದಲ್ಲ ಆಗಲೇ 2 ಮದುವೆ ಮಾಡ್ಕೊಂಡವಳಂತೆ. ಹಾಂ, ಈಗ ಇನ್ನೊಂದು ಬೇಕಾಯ್ತಲ್ಲ. ಬುಡಂಬಿ ನಮ್ಗೆ ಹಾಕ್ಬೇಕು, ಅವ್ರು ಹೆಂಗನ ಮಾಡ್ಕೊಂಡು ಹೋಗ್ಲಿ ಬಾ. ಅಂಗಡಿ ತೆಗಿ ನೋಡಿ, ಸುಮ್ಕೆ ಯಾಕೆ ತಡ ಆಯ್ತದೆ, ಯಾಕೆ ಬೇಕು ಬಾ ಹೋಗನಿ. ಆದ್ರೂ ಕಣಮ್ಮ, ಮಗಿನ ಭವಿಷ್ಯ ಏನಮ್ಮ, ಶಾಂತಮ್ಮನ ಜೊತೆನೆ ಪರ್ಮನೆಂಟಾಗಿ ಇರಬೇಕಾಯ್ತದೆ ಅಷ್ಟೇ ವಣ್ಣಯ್ಯ. ಇಲ್ಲ ಈ ಕಡೆ ವಣ್ಣಯ್ಯನ ಭವಿಷ್ಯ ಮುಗ್ದೋಯ್ತದೆ. ಹೆಂಗನ ಮಾಡಿ ಶಾಂತಮ್ಮನ ಒಪ್ಪಿಸ್ಬೇಕು. ಬಾ ಹೋಗನ್ ಬಾ. ನಿಮಗೆ ಕನ್ನಡ ಬರ್ತಿರೋದು ನಂಗೆ ತುಂಬ ಇಷ್ಟ ಆಗ್ತೈತೆ. ನಮ್ಮ ಅಮ್ಮ ಅಂತೂ ನಿಮ್ಮ ಬಗ್ಗೆ ಹೊಗಳಿ 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 ಹಿಂಗೆ ಹೊಗಳ್ತಾವ್ರೆ. ನೀವಂದರೆ ನಂಗೆ ತುಂಬ ಇಷ್ಟ. ನಮ್ಮ ಮೊದಲನೇ ಅಂದರೆ ನನ್ನ ಗಂಡ ಮೊದಲಿದ್ದಲ್ಲ, ಆ ಗಂಡ ನಿಜವಾಗೂ ನಂಗೆ ಶಾನೆ ಮೋಸ ಮಾಡ್ಬಿಟ್ಟ. ಕಳ್ತನ ಮಾಡ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟು ಏನೇನೋ ಮಾಡ್ಬಿಟ್ಟು ನನಗೆ ಶಾನೆ ಅಂದರೆ ಶಾನೆ ಮೋಸ ಮಾಡ್ಬಿಟ್ಟ. ಬಿಡಿ, ಪರವಾಗಿಲ್ಲ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ ನಿಮ್ಮನ್ನ. ನಿಮ್ಗೆ ಅವ್ನು ಮೋಸ ಮಾಡಿದ್ರೆ ಏನಂತೆ, ನಾನು ನಿಮ್ಗೆ ಯಾವತ್ತೂ ಮೋಸ ಮಾಡಲ್ಲ. ನಾನು ನಿಮ್ಗೆ ಯಾವತ್ತೂ ಕೈ ಕೊಡಲ್ಲ. ನಿಮ್ಮನ್ನ ಜೀವನ ಪೂರ್ತಿ ಕೈ ಹಿಡ್ಕೊಂಡು ಕಾಪಾಡ್ತೀನಿ, ಓಕೆನಾ? ನೋಡಿ, ನಿಮಗೋಸ್ಕರ ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀನಿ. ನಿಮಗೋಸ್ಕರನೇ ಕಲ್ತಿರೋದು. ಓ ನನ್ನ ಅಳಿಮಯ್ಯ ನೆನೆಯ, ಬಾವಿ ಅಳಿಮಯ್ಯ, ಚೀನಾಗ ಹೋಯ್ತಾ ಇದೀವಿ. ತುಂಬ ತುಂಬ ಥ್ಯಾಂಕ್ಸ್. ನಿಜವಾಗೂ ನಾನು ನಿಮ್ಗೆ ಇಷ್ಟ ಆದ್ನೇ. ಇಷ್ಟ ಆಗಿಲ್ಲ ಅಂದಿದ್ರೆ ನಾನು ರಿಜೆಕ್ಟ್ ಮಾಡ್ತಿರ್ಲಿಲ್ವಾ? ಆರ್ಷನ್ನ ರಿಜೆಕ್ಟ್ ಮಾಡಿದ್ನಲ್ಲ, ಹಾಗೇನೇ ನಿಮ್ಮನ್ನು ರಿಜೆಕ್ಟ್ ಮಾಡಿಬಿಡ್ತಾ ಇದ್ದೆ. ಆದರೆ ನನಗೆ ನೀವು ತುಂಬ ಇಷ್ಟ ಆಗೋಗ್ಬಿಟ್ಟಿದ್ದೀರ. ನೋಡಿ, ನಿಮ್ಮನ್ನು ಚೀನಾಗೆ ಕರ್ಕೊಂಡೋಗಿ ನಿಮ್ಮನ್ನು ಟಾಪ್ ಲೆವೆಲಾಗಿ ಇಟ್ಕೊತೀನಿ, ನೋಡ್ತಾ ಇರಿ. ನನಗೆ ನೀವಂದರೆ ತುಂಬ ಇಷ್ಟ ಆಗೋಗ್ಬಿಟ್ಟಿದ್ದೀರ. ಅದು ಎಷ್ಟು ಅಂದರೆ ಅಷ್ಟೊಂದು ಇಷ್ಟ ಆಗಿದ್ದೀರ. ನಿಮ್ಮ ಹಸ್ಬೆಂಡ್ ಜೊತೆ ಒಂದು ಸಲ ಮಾತಾಡ್ತೀನಿ, ಓಕೆ? ನನಗೂ ಅವ್ರಿಗೂ ಇನ್ನು ಯಾವ ಸಂಬಂಧನೂ ಇರಲ್ಲ ಅಂತ ಕ್ಲಿಯರ್ ಮಾಡಿಬಿಡೋಣ. ಡೈವರ್ಸು ನಿಮ್ಮದು ಆಗಿದೆಯಾ, ಇನ್ನೂ ಆಗಿಲ್ವಾ? ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾನು ಡೈವರ್ಸ್ಗೆಲ್ಲ ವ್ಯವಸ್ಥೆ ಮಾಡ್ತಾ ಇವ್ನಿ. ಆದಷ್ಟು ಬೇಗ ಎಲ್ಲನೂ ಮುಗಿಸ್ಕೊಬಿಡ್ತೀನಿ. ನನ್ನ ಗಂಡನ ಹತ್ರ ಹೋಗಿ ಮಾತಾಡಿವ್ನಿ. ಮಗ ಅಷ್ಟೇ ಅವನೇ ಸಾಕತ್ತನಂತೆ. ಮಗನ ನಾನು ಸಾಕಳ ಅವಶ್ಯಕತೆನೂ ಇರಕ್ಕಿಲ್ಲ. ಮಗ ಎಲ್ಲ ಅವನೇ ಇಕ್ಕತ್ತೀನಿ ಅಂತನೂ ಹೇಳವನಿ. ನಾನು ಇನ್ನೇನಿದ್ರು ಆರಾಮಾಗೆ ತಿನ್ಕೊಂಡು ಉಣ್ಕೊಂಡು ನಿಮ್ಮ ಜೊತೆ ಇರೋದಷ್ಟೇ ಏನಿಯ. ಚೀನಾದಾಗ ಒಳ್ಳೊಳ್ಳೆ ಫುಡ್ ಸಿಗ್ತಾವಲ್ಲ, ಕೊಡಿಸ್ತೀರಿ. ನಮ್ಮ ಅಮ್ಮನೂ ಬರ್ತದೆ ನಿಮ್ಮ ಜೊತೆ, ಗೊತ್ತಲ್ವಾ? ಹಾಂ, ಗೊತ್ತು ಗೊತ್ತು ಗೊತ್ತು. ನಿಮ್ಮಮ್ಮ ಹೇಳಿದ್ದಾರೆ ಜೊತೆಗೆ ಬರ್ತೀನಿ ಅಂತ ಹೇಳಿ. ಬರಲಿ ಬಿಡಿ, ನೋ ಪ್ರಾಬ್ಲಮ್. ನಮ್ಮದು 1 ಎಕರೆನಲ್ಲಿದೆ ಮನೆ. ಏನು, ಮನೆನೇ 1 ಎಕರೆನಲ್ಲಿದೆಯಾ? ಹಾಂ, ಮನೆನೇ 1 ಎಕರೆನಲ್ಲಿದೆ. ಓ ಮಗಳೇ, ಏನ್ ಮಾತಾಡ್ಕೊಂತ ಇದ್ದೀರಾ ಇಬ್ರು? ಮಾತಾಡ್ಕೊಳ್ಳಿ. ಅಯ್ಯೋ, ಇನ್ನು ಸಣ್ಣದಾಗಿ ಮಾತಾಡ್ಕೊಳ್ಳಿ. ಊರ್ ಜನ ಎಲ್ಲ ನೋಡ್ಬಿಟ್ಟು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ನಾನು ನೀನು ಬೀದಿಗೆ ಬಂದ್ಬಿಟ್ಟೆ ಅಂತ ಊರಾಗೆಲ್ಲ ಅನ್ಕೊಬಿಟ್ಟವ್ರೆ. ಆದ್ರೆ ನಾನು ನೀನು ಬೀದಿಗೆ ಬಂದಿಲ್ಲ. ನಾವೊಂದು ಲೆವೆಲ್ ಆಗಿದ್ದೀವಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗ್ಬೇಕು. ಮಾತಾಡಿ. ಅಮ್ಮ, ಇವ್ರ ಮನೆನೇ ನಿನ್ಯಾ 1 ಎಕರೆ ಐತಂತಮ್ಮ. 1 ಎಕರೆನಾಗ ಐತಂತೆ ಮನೆ. ಅಯ್ಯೋ ಗುಂಡಕ್ಕ, ಏಳಕ್ಕ, ನಮ್ಮ ಹೊಳಿ ಅಂದ್ರು ಮನೆ ಚೀನಾದಾಗೆ 1 ಎಕರೆನಾಗ ಐತಂತೆ. ಅಯ್ಯೋ ಶಿವನೇ, ಹೌದೇ? ಹ್ಞೂ, ಈಗ ಹೇಳ್ತಾವ್ರೆ. ಅಂತೂ ಅದೃಷ್ಟ ಬಿಡಕ್ಕ ನಿಮ್ದು. ಯಾಕ ದೂರದಿಂದ ನಿಂತ್ಕೊಂಡು ಹಂಗೆ ನೋಡ್ತಾ ಇದೀಯಾ? ಬಾಕ, ನನ್ನ ಅಳಿ ನೋಡ್ ಬಾ. ನಿನ್ನ ಅಳಿಯನೇ ಇವನ್ನ ಎಲ್ಲೋ ನೋಡ್ದಂಗೈತಲ್ಲ. ಶಾರದಿ ಮಗಳನ್ನ ರಿಜೆಕ್ಟ್ ಮಾಡ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೊಬೇಕು ಅಂತ ಬಂದಿರ ಅಂತ ಮಹಾಪುರುಷ ಇವನು, ಗೊತ್ತಾ? ಚೀನಾ ಅಳಿಯ. ನಾವು ಶಾನೆ ದಿನ ಇರಕ್ಕಿಲ್ಲ ಕಣಕೋ, ಚೀನಾಗ ಹೊಂಟೈತೀವಿ ನಾವು. ಇಲ್ಲೆಲ್ಲ ಇರಕ್ಕಿಲ್ಲ ನಾವು, ಸ್ವಲ್ಪ ದಿನ ಅಷ್ಟೇನಿಯ. ಚೀನಾಕ್ಕೆ ಹಿಂಗೆ ಹೊಂಟೈತೀವಿ.
ಇಲ್ಲ ಇಲ್ಲ ಈ ಹುಡುಗನ ಎಲ್ಲೋ ನೋಡಿದೀನಿ. ನನ್ನ ಮೊಮ್ಮಗುನ್ನ ಕಟಿಂಗ್ ಮಾಡ್ಸಕ್ ಕರ್ಕೊಂಡು ಹೋಯ್ತೀನಲ್ಲ, ಆ ಕಟಿಂಗ್ ಮಾಡ ಅಂತ ಹುಡುಗ ಹಿಂಗೇನಿ ಅವನಲ್ಲ. ಅಯ್ಯೋ ಈ ಅಮ್ಮಂಗೆ ಗೊತ್ತಾಗ್ಬಿಡ್ತಾ. ಹಲೋ ಆಂಟಿ, ಕಟಿಂಗ್ ಮಾಡೋನು ಯಾಕೆ ಇವ್ರು ತಾನೇ ಇರ್ತಾನೆ? ಹಾ, ಚೀನಾ ಚೀನಾ ಇವ್ರದು ಈಗ ಜಸ್ಟ್ ಬಂದಿರೋದಷ್ಟೇ ಇಲ್ಲಿಗೆ. ನೀವೇನು ಈ ಥರ ಹೇಳ್ತಾ ಇದ್ದೀರಲ್ಲ ಕಟಿಂಗ್ ಶಾಪರು ಹಂಗೆ ಹಿಂಗೆ ಅಂತ. ಒಂದೇ ಥರ 7 ಜನ ಇರ್ತಾರಂತೆ, ಅವ್ನು ಯಾರೋ ಇವನು ಯಾರೋ. ಇಲ್ಲ ಕಣಮ್ಮಿ, ನಾನು ನೋಡಿವ್ನಿ ಕಟಿಂಗ್ ಶಾಪಾಗಿ ನೋಡಿವ್ನಿ. ನನ್ನ ಮೊಮ್ಮಗುನ ಕಟಿಂಗ್ ಮಾಡ್ಸಕ್ಕೆ ಕರ್ಕೊಂಡೋದಾಗ ನೋಡಿದ್ದೀನಿ. ಇವ್ನು ಹೆಂಗೆ ಗುರ್ತು ಅಂದರೆ ಅವ ನನಗೂ ಇವ್ನಂಗೆ ಕಟಿಂಗ್ ಮಾಡಿಸು ಅಜ್ಜಿ ಅಂತ ಕುಂತ್ಬಿಟ್ಟಿದ್ದ. ನಾನು ಆವಾಗ ನೋಡಿದ್ದೆ, ಇವನೇನೇ ಅನ್ನಿಸ್ತದೆ ನೋಡೋಕ್ಕೆ. ಏನಪ್ಪ ನಿಂದು ಪ್ಯಾಟರ್ನ್ ಆಗಿತ್ತೀಗ ತಾನೇ? ಹಾಂ, ನೋಡಿದ್ದೀನಿ ನಾನು. ಅಯ್ಯಯ್ಯಯ್ಯೋ ಒಪ್ ತಿಳ್ಕೊಂಡಿದ್ದೀಗ ಕಣಕ್ಕ ನೀನು. ನಮ್ಮ ಒಳಿಯ ಚೀನಾದವನು, ಇಲ್ಲೇನಲ್ಲ. ಅವನು ಕನ್ನಡನ ಸುಧವಾಗಿ ಬರೋಕ್ಕಿಲ್ಲ. ಈಗ ಒಸಿ ನಮಗೋಸ್ಕರ ಕಲ್ತ್ಕತ್ತವನು ಅಷ್ಟೇನಿಯ. ಒಸಿ ಕಲ್ತ್ಕತ್ತವನೆ. ಹೌದೇ, ನಾನು ಏನನ್ನ ಕನ್ಫ್ಯೂಸ್ ಮಾಡ್ಕೊಬಿಟ್ನಾ ಅಂತ. ಇವನಪ್ಪ ನೀನು ಅಂಗಡಿನಾಗ ಇತ್ತೀಗಲ್ಲ, ಅವನು ತಾನೇ ನೀನು? ಹಂಗೆಲ್ಲ ನೋಡಕ್ಕೆ ಹಂಗೆ ಇದೀಗಲ್ಲ ಕೇಳ್ದೆ. ಚೀನಾದವನಾದ್ರೆ ಪರವಾಗಿಲ್ಲ. ಅವನು ಒಂಥರ ಹಿಂಗೇನಿಯ ಕೂದಲು ಬಿಟ್ಕೊಂಡು ಸೋಕಿ ಮಾಡ್ಕೊಂಡು ಇತ್ತಾನೆ ಅವನು. ಏನು ಅವ್ನು ನೋಡಂಗೆ ಅನ್ನಿಸ್ತಾ ಅಷ್ಟೇನೆ. ಇಲ್ಲ ಇಲ್ಲ ಇಲ್ಲ, ಇವ್ರ ಮನೆನೇ ಒಂದು ಎಕ್ರೆನಲ್ಲಿದೆ. ತುಂಬ ಸಾವುಕಾರಿ ಇವರು, ತುಂಬ ರಿಚ್ ಫ್ಯಾಮಿಲಿ ಇವ್ರದ್ದು. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ಅಷ್ಟೇನೆ. ಹಾಂ, ಸರಿ ಅವರು ಜಾಸ್ತಿ ಬಿಸಿಲಲ್ಲೆಲ್ಲ ನಿಂತ್ಕೊಳ್ಳಲ್ಲ. ಅವರು ಫಾರಿನರ್ ಅಲ್ವಾ, ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ನಾನು. ಯಾಕವ ಫಾರಿನರ್ ಯಾರು ಬಿಸಿಲ ನಿಂತ್ಕೊಳಕ್ಕಿಲ್ವಾ? ಎಲ್ಲರೂ ನಿಂತ್ಕೋತಾರೆ. ಆದರೂ ನನಗೆ ಅವನೇ ಅಂತ ಅನ್ನಿಸ್ತದೆ. ಏನೋ ಬಿಡು, ನಮ್ಗೆ ಯಾಕೆ? ನೀವೇ ಹೇಳ್ತಿದ್ದೀರಲ್ಲ ಚೀನಾದವರು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಿಯ ನಮ್ಗೆ ಯಾಕೆ? ನೋಡಮ್ಮ, ಎಷ್ಟು ಹೊಟ್ಟೆ ಉರಿ ಇವಳಿಗೆ. ಕಟಿಂಗ್ ಸಾಪನ್ ಕಂಡಂಗೆ ಕಾಣಿಸ್ತಾನೆ ಅಂತ ಹೇಳ್ತಾಳಲ್ಲ, ಇನ್ನು ಎಂಥ ಬೊಡ್ಡ ಇದೆ ಇರಬೇಡ. ಅಯ್ಯೋ ಹೊಟ್ಟುರಿ ಪಡೋರೇನು ಒಬ್ರ ಇರ್ಬ್ರ, ಊರು ತುಂಬ ನಮ್ಮ ನೋಡಿ ಹೊಟ್ಟೆ ಉರಿ ಪಡ್ತಾವ್ರಿ. ಮಗಳೇ ನಡಿ, ಹೊಳಿ ಅಂತ ಕರ್ಕೊಂಡು ಇನ್ನೂ ಶಾನೆ ಸುತ್ತಾಡಿಸ್ಬಿಟ್ರೆ ಊರು ತುಂಬ ಶಾನೆ ದೃಷ್ಟಿ ಆಗೋಗ್ಬಿಡ್ತದೆ. ಆಮೇಕಿಂತ ಹೊಟ್ಟೆ ನೋವು ಅದು ಇದು ಎಲ್ಲ ಬಂದ್ಬಿಡ್ತದೆ. ನಡಿ ಹೋಗ ನಡಿ, ಸುಮ್ಕೇನೆಯ. ಸುಮ್ಮನೆ ಯಾಕೆ ಎಲ್ಲಾರ ಕೊಂಡು ಬೀಳೋದು. ಆಮೇಲೆ ಚೀನಾಕ್ಕೆ ಹೋಗಿದ್ದಂಗೆ ಆಗ್ಬಿಟ್ಟದು. ಆಮೇಲೆ ಹುಡುಗಂಗೆ ಅದು ಇದು ಹೇಳ್ಕೊಟ್ಬಿಟ್ಟು ಅದು ಇದು ಏನೋ ತಲೆ ತಿಂದ್ಬಿಡ್ತಾರೆ. ಹೊಳಿ ಅಂದರೆ ನಡಿರಿ, ನಾವು ಸುಮ್ಮನೆ ಚಿಕ್ಕ ಗುಡಿಸ್ಲನಾಗಿದ್ದೀವಿ, ಅಲ್ಲಿಗೆ ಕರ್ಕೊಂಡು ಹೋಯ್ತೀವಿ ನಿಮ್ಮನ್ನ. ನಡಿರಿ. ಹಾಂ ಬನ್ನಿ ಹೋಗೋಣ. ಜಸ್ಟು ಮಿಸ್ಸು, ಇಲ್ಲ ಅಂದರೆ ಪಕ್ಕ ತಗ್ಲಾಕಂತ ಇದ್ದೆ ನಾನಂತೂ. ಕಟ್ಟಿಂಗ್ ಶಾಪಲ್ಲಿ ಇರ್ತೀನಿ ಅಂತ ಎಷ್ಟು ಕರೆಕ್ಟಾಗಿ ಹೇಳಿದ್ಲು. ಈ ಹೆಂಗಸ್ರು ಕಣ್ಣು ಹಿಂಗೆ ಇಟ್ಕೊಂಡಿರ್ತಾಳೆ.